ಕರ್ಕೊಬಂದು ಎಲ್ಲ ಬಿದ್ದು ಬಿದ್ದು ಎದ್ದೋಗ್ತಾ ಇದ್ದಾರೆ. ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ, ಕೆಸರು ಎಗ್ರಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಚಡ ನೀರೆಲ್ಲ ಏಕಿದ್ರೆ ಬಟ್ಟೆಗಳಿಗೆಲ್ಲ ತೊಂದರೆ ಆಗಿ ಮತ್ತೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಅಳ್ತಾರೆ. ಗುಣಿಗಳು ಬಿದ್ದು ಸುಮಾರು ಸಾವಿನ ಗುಂಡಿಗಳಾಗಿದೆ. ಇಲ್ಲಿ ಸಾವಿನ ಗುಂಡಿಗಳು ನೋಡಿ, ಒಳ್ಳೆ ಬಟ್ಟೆ ಹಾಕೋ ಬಂದ್ರೆ ಇದ್ರಲ್ಲಿ ಓಡಾಡೋದಕ್ಕೆ ನಮಗೆ ಭಯ ಆಗುತ್ತೆ. ಈ ಭಾಗದ ಶಾಸಕರು ಅದೇನು ಮಾಡ್ತಾ ಇದ್ದಾರೋ ನಮಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ಎಬನೇಜರ್ ಇಂಟರ್ನ್ಯಾಷನಲ್ ಸ್ಕೂಲು ಮತ್ತು ಬ್ರೂಕ್ ಫೀಲ್ಡ್ ಸ್ಕೂಲು, ಚೈತನ್ಯ ಸ್ಕೂಲು, ಆಲ್ಮೋಸ್ಟ್ ಒಂದು 10,000 ಮಕ್ಕಳು ಇಲ್ಲಿ ಓಡಾಡ್ತಾರೆ. ಇಲ್ಲಿ ಆ ಮಕ್ಕಳ ಜೀವ ಏನಾಗಬೇಕು? ಇದು 3 ಕಿಲೋಮೀಟರ್ ರಸ್ತೆ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 1 ಅವರ್ ಬೇಕಾಗುತ್ತೆ. ಇದು ಸಿಂಗೇನಗರ ಸರ್, ತುಂಬಾ ವರ್ಷದಿಂದ ಇದೇ ತರ ಸರ್ ಪ್ರಾಬ್ಲಮ್ಮು. ಬಿಟ್ಟು ಕೊಡ್ತೀರಾ? ಅದು ಯೂಸ್ ಆಗ್ತಿಲ್ಲ. ನೇರವಾಗಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ಕೊತೀನಿ, ದಯವಿಟ್ಟು ಸರ್ ನೋಡಿ ನಮ್ದು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಸುಮ್ಮನೆ ಏನೋ ಅಲ್ಲಲ್ಲಿ ಗುಣಿಗಳ ಹತ್ರ ಹಾಕ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಸರ್ಕಾರ ಜೀವಂತವಾಗಿದೆಯೋ ಇಲ್ಲ ಅಂತ ಡೌಟ್ ಆಗ್ತಿದೆ. ರಸ್ತೆ ಓಡಾಡೋಕ್ಕೆ ಪ್ರತಿದಿನ ನರಕ ಅನುಭವಿಸೋಂಥ ಜನ ಭಾಳಷ್ಟು ನರಕ ಅನುಭವಿಸ್ತಾ ಇದ್ದಾರೆ. ಆನೇಕಲ್ನ ರಸ್ತೆಗಳನ್ನ ನೋಡಿದ್ರೆ ನಾವು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಇದೀವ. ಆನೇಕಲ್ ತಾಲೂಕಿನ ಬಹುತೇಕ ರಸ್ತೆಗಳು ಹಳ್ಳಗಳಲ್ಲೇ ರಸ್ತೆಗಳನ್ನ ಮಾಡಲಾಗಿದೆಯಾ ಅಥವಾ ರಸ್ತೆಗಳಲ್ಲೆಲ್ಲ ಹಳ್ಳಗಳ ಅಂತ ನಮಗೆ ಆಶ್ಚರ್ಯ ಆಗತ್ತೆ ಮತ್ತು ಅನುಮಾನವೂ ಕೂಡ ಮೂಡುತ್ತೆ. ನಾವ್ ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿ ಇದೀವ ಅಂತ ಹೇಳಿ. ರಾಜ್ಯದಲ್ಲಿ ಅತಿ ದೊಡ್ಡ ಹಣ್ಣಿನ ಮಾರುಕಟ್ಟೆ ಅಂದ್ರೆ ಸಿಂಗೇನ ಅಗ್ರಹಾರ ಹಣ್ಣಿನ ಮಾರುಕಟ್ಟೆ. ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಮಾರುಕಟ್ಟೆ. ಈ ಒಂದು ಮಾರುಕಟ್ಟೆಯಿಂದ 3 ಕಿಲೋಮೀಟರ್ಗಳ ರಸ್ತೆ, ಇಡೀ ರಸ್ತೆ ಗುಂಡಿಗಳ ಮಯ ಆಗಿದೆ. ಇಲ್ಲಿರುವಂತಹ ಪ್ರತಿಷ್ಠಿತ ಶಾಲೆಗಳಿಗೆ ಮಕ್ಕಳು ಬೆಳಗ್ಗೆ ಹೋಗ್ಬೇಕು ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು. ನಡೆದುಕೊಂಡು ಹೋಗುವವರು ಕೂಡ ಇಡೀ ಶಾಪ ಆಗ್ತಾ ಸಾಗ್ಬೇಕು. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ರಸ್ತೆಗೆ ಒಂದು ಬಾಣ್ಲಿ ಕಾಂಕ್ರೀಟ್ ಆಗ್ಲಿ ಅಥವಾ ಡಾಂಬರೀಕರಣವಾಗ್ಲಿ ಮಾಡ್ಲೇ ಇಲ್ಲ. ಈ ಒಂದು ನರಕ ಸದೃಶವಾದಂತಹ ರಸ್ತೆಯಲ್ಲಿ ಇಡೀ ಜನ ಶಾಪ ಹಾಕ್ತಾರೆ. ಇಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಅಂತ. ಇದು ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದರೂ ಕೂಡ 3 ಕಿಲೋಮೀಟರ್ಗಳ ಉದ್ದದ ರಸ್ತೆಯನ್ನ ಮಾಡುವುದು ಪಂಚಾಯತಿ ಕೈಯಿಂದ ಅಸಾಧ್ಯ. ಈ ಒಂದು ಕೆಲಸವನ್ನ ಸ್ಥಳೀಯ ಶಾಸಕರು ಮಾಡಬೇಕು. ಆದ್ರೆ ಆ ಒಂದು ಮುತುವರ್ಜಿಯನ್ನ ತೋರಿಸ್ತಿಲ್ವಾ? ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಆ ಒಂದು ಕೊಳಚೆ ನೀರು, ಹಾಗೆ ಎಲ್ಲೆಡೆ ಕೂಡ ಕೆಸರಿನಿಂದ ಕೂಡಿರುವಂತಹದ್ದು. ನಡೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲದಂತೂ. ವಾಹನಗಳಲ್ಲಿ ಹೋಗೋಣ ಅಂತಂದ್ರೆ ವಾಹನಗಳು ಪ್ರತಿನಿತ್ಯವೂ ಕೂಡ ರಿಪೇರಿ ಆಗುವಂಥದ್ದು. ಈ ಒಂದು ನರಕ ಸದೃಶಮಯವಾದಂತಹ ರಸ್ತೆಯ ಆ ಒಂದು ಡ್ರೋನ್ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಒಂದು ಡ್ರೋನ್ ನಲ್ಲಿ ನೀವು ದೃಶ್ಯಗಳನ್ನ ನೋಡ್ತಾ ಇದ್ರೆ ಈ ಟ್ರಾಫಿಕ್ ಜಾಮ್ 3 ಕಿಲೋಮೀಟರ್ಗಳ ಉದ್ದನೆಯ ರಸ್ತೆಯ ನರಕ ಕಣ್ಣಿಗೆ ರಾಚುವಂತೆ ಕಾಣುತ್ತೆ. ಇದಕ್ಕೆ ಇಲ್ಲಿನ ಜನ ಇಡೀ ಶಾಪ ಹಾಕಿದ್ದು ಹೀಗೆ. అక్కడెక్కడనప్ప గాడీలు పోతే తీసుకొని వచ్చిన చిన్నోళ్ళు డైలీ ఏడుస్తారు సొమ్మ. ట్యాంకర్లనప్ప ప్రాబ్లమ్. ట్యాంకర్లు ఆవుಳಿ ಡೈಲಿ ಇದೆ ಸರ್, ಇವತ್ತೇ ಅಂತಲ್ಲ, ಮಳೆ ಬಂದ್ರೆ ಎನಿ ಟೈಮ್ ಇದೇನೆ. ನಾವು ಯಾವಾಗ್ಲೂ ನೋಡಿ ಒಳ್ಳೆ ಬಟ್ಟೆ ಹಾಕೋ ಬಂದ್ರೆ ಇದ್ರಲ್ಲಿ ಓಡಾಡೋದಕ್ಕೆ ನಮಗೆ ಭಯ ಆಗುತ್ತೆ. ಯಾಕಂದ್ರೆ ಈ ಗಾಡಿಗಳವ್ರು ಪ್ರತಿಯೊಂದು ಗಾಡಿನೂ ಅಡ್ಡಾಕಕ್ಕಾಗಲ್ಲ ನಾವು.
ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ, ಕೆಸರು ಎಗ್ರಿಸ್ಕೊಂಡು ಹೋಗ್ತಾ ಇರ್ತಾರೆ. ಎನಿ ಟೈಮ್ ಇದೇನೆ ಸರ್. ಇಲ್ಲಿ ತುಂಬ ಸ್ಕೂಲುಗಳು ಇದ್ದಾವೆ, ಎಲ್ಲ ಗಾಡಿಗಳು ಓಡಾಡ್ತಾ ಇರ್ತವೆ. ಪಾಪ ಎಷ್ಟೋ ಜನ ಬೀಳ್ತಾರೆ, ಎದ್ದೊಳ್ತಾರೆ. ಮಕ್ಕಳು ವ್ಯಾನಲ್ಲಿ ಬರೋರು ಸ್ವಲ್ಪ ಸೇಫಾಗಿರ್ತಾರೆ. ಟೂ ವೀಲರ್ಗಳಲ್ಲಿ ಮಕ್ಕಳನ್ನ ಕರ್ಕೊಂಬರ್ತಾರೆ. ಈ ಥರ ಕೆಸರಲ್ಲಿ ಬಿದ್ದೋದ್ರೆ ಮಕ್ಳಿಗೂ ಪ್ರಾಬ್ಲಮ್ಮು, ಪೇರೆಂಟ್ಸ್ಗೂ ಪ್ರಾಬ್ಲಮ್. ತುಂಬ ಕಷ್ಟ ಆಗ್ತಾ ಇದೆ ಈ ರೋಡಲ್ಲಿ ಓಡಾಡೋದಕ್ಕೆ. ಇದು ಸಿಂಗೇನಗರ ಸರ್, ತುಂಬ ವರ್ಷದಿಂದ ಇದೇ ಥರ ಸರ್ ಪ್ರಾಬ್ಲಮ್ಮು. ತುಂಬ ವರ್ಷದಿಂದನೂ ಇದೇ ಥರ ಪ್ರಾಬ್ಲಮ್ಮೆ, ಇವತ್ತೇ ಅಂತಲ್ಲ. ಮಳೆ ಬಂದಾಗೆಲ್ಲ ಇದೇ ಥರ ಪ್ರಾಬ್ಲಮ್ಮೆ. ಮಳೆ ಇಲ್ದಾಗ ಹಳ್ಳಗಳಿರುತ್ತೆ, ಧೂಳು ಜಾಸ್ತಿ. ಗಾಡಿಗಳು ಮೇಯ್ನ್ ಏನು ಗೊತ್ತಾ ಸರ್, ನಮ್ಮೂರಲ್ಲಿ ನೀರು ಗಾಡಿಗಳು ತುಂಬ ಇದ್ದಾವೆ. ಮೇಯ್ನು ನೀರು ಗಾಡಿಗಳು ಸ್ಟಾಪ್ ಮಾಡಬೇಕು. ತುಂಬ ಇದ್ದಾವೆ ಸರ್. ಇಲ್ಲಾಂದ್ರೂ ಒಂದು ದಿನಕ್ಕೆ ಇಲ್ಲಾಂದ್ರೂ ಒಂದು 1000 ಸರಿ ಓಡಾಡ್ತಾರೆ ನೀರು ಗಾಡಿಗಳು. ಆ ನೀರು ಗಾಡಿಗಳು ಸ್ಟಾಪ್ ಆದರೆ ರೋಡ್ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಓಡಾಡಿಲ್ಲ ಅಂದರೆ ಕುಡಿಯೋಕ್ಕೆ ನೀರು ರೋಡ್ ಬೇಕು, ರೋಡ್ ಚೆನ್ನಾಗಿ ಮಾಡಬೇಕು. ಆ ನೀರು ಗಾಡಿಗಳು ಡಬ 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 ಅಂದ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಸ್ಲೋನೇ ಮಾಡಲ್ಲ. ನಾವು 25 ವರ್ಷದಿಂದ ಓಡಾಡ್ತಾ ಇದ್ದೀವಿ ಸರ್. ಆವಾಗಿಂದನೂ ಯಾವಾಗಲೂ ಒಂದು ಟೈಮಲ್ಲಿ ರೋಡ್ ಚೆನ್ನಾಗಿ ಹಾಕಿದಾಗ ಆ ಥರ ಪ್ರಾಬ್ಲಮ್ ಇರಲ್ಲ. ಮತ್ತು 1-2 ದಿವಸ ಹಾಕ್ತಾರೆ, ಹಾಕೋರು ನೀಟಾಗಿ ಹಾಕ್ಕೊಡ್ಬೇಕು ಸರ್ ರೋಡು. ಸುಮ್ಮನೆ ಏನೋ ಅಲ್ಲಲ್ಲಿ ಗುಣಿಗಳ ಹತ್ರ ಹಾಕ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಮತ್ತೆ ಇದೇ ಪರಿಸ್ಥಿತಿನೇ. ಹಾಕೋರು ನೀಟಾಗಿ ಕ್ಲೀನಾಗಿ ಹಾಕಿದ್ರೆ ಸೇಫಾಗಿರುತ್ತೆ. ಇವ್ರು ಹಾಕಲ್ವಲ್ಲ, ಅದೇ ಥರನೇ ಸರ್ ಪ್ರಾಬ್ಲಮ್ಮು. MLA ಅವ್ರಿಗೆ ಶಿವಣ್ಣವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿಂಗೇನಗರಕ್ಕೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಈ ರೋಡ್ನ ಸ್ವಲ್ಪ ನೋಡಿ ಅವರು ಮಾಡಿಕೊಡ್ಬೇಕು ಸರ್. ಅವರಲ್ಲಿ ಮನವಿ ಮಾಡ್ಕೊತೀವಿ. ಯಾಕಂದರೆ ತುಂಬ ಜನ ಪೇರೆಂಟ್ಸು ಮಕ್ಕಳು ಎಲ್ಲ ಓಡಾಡ್ತಾ ಇರ್ತಾರೆ. ಕೆಲ್ಸಗಳಿಗೆ ಹೋಗೋರು, ಸಂಜೆ ನೈಟಲ್ಲಿ ಕೆಲಸ ಮುಗಿಸ್ಕೊಂಡು ಬರೋರು ತುಂಬ ಜನ ಇದ್ದಾರೆ. ನಮಗೆ ಈ ಕಡೆ ಸೌಕರ್ಯ ಏನೂ ಇಲ್ಲ ಸರ್, ಬಸ್ಗಳು ಸೌಕರ್ಯ ಇಲ್ಲ. ಗಾಡಿಗಳಲ್ಲೇ ಓಡಾಡಬೇಕು, ಇಲ್ಲಾಂದರೆ ನಡ್ಕೊಂಡು ಓಡಾಡಬೇಕು. ಒಂದು ಸ್ವಲ್ಪ ರೋಡ್ ನೋಡಿ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಸರ್. ಕಾಲೇಜು ಇದೆ ಸರ್. ಫ್ರೂಟ್ ಮಾರ್ಕೆಟಿಂದ ಸಿಂಗೇನಗರ ಕನೆಕ್ಟ್ ಆಗುತ್ತೆ. 2 ಕಿಲೋಮೀಟ್ರ್ ರಸ್ತೆ ಇದೆ. ಡೈಲಿ ಮಕ್ಕಳು, ಸ್ಕೂಲ್ ಮಕ್ಕಳು, ಕಾಲೇಜು ಮತ್ತು ಈ ಪ್ರತಿಷ್ಠಿತ ಸ್ಕೂಲ್ಗಳೆಲ್ಲ ಇದೆ. ತುಂಬ ರೋಡು ಇದಾಗೋಗಿದೆ. ಅಧ್ವಾನ ಅಂದರೆ ಹೇಳೋಕ್ಕಾಗಲ್ಲ. ಅದು 2 ಕಿಲೋಮೀಟ್ರ್ ರೋಡ್ ಮಾಡೋದಕ್ಕೆ ನಾವು ಸುಮಾರು 5-6 ವರ್ಷಗಳಿಂದ ಹೇಳ್ತಾನೆ ಇದ್ದೀವಿ. ಇಲ್ಲಿನ ಜನಕ್ಕೂ ಹೇಳ್ತಾ ಇದ್ದೀವಿ, ಸ್ಕೂಲವ್ರಿಗೂ ಗಮನಕ್ಕೆ ತಂದಿದ್ದೀವಿ ಸುಮಾರು ಸಲ. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಕ್ಕಳು ಅಳ್ತಾರೆ ಡೈಲಿ ಸ್ಕೂಲ್ಗೆ ಬರೋದಕ್ಕೆ. ಡೈಲಿ ಅವ್ರನ್ನ ಸಮಾಧಾನ ಮಾಡಿಕೊಂಡು ಇವತ್ತು ರೆಡಿ ಆಗುತ್ತೆ, ನಾಳೆ ರೆಡಿ ಆಗುತ್ತೆ, ಹೋಗ್ಬಿಡಿ ಹೋಗಿ ಅಂತ ಕರ್ಕೊಂಡೋಗಿ ಬಂದು ಬಿಡ್ತಾ ಇದ್ದೀವಿ. ಆದರೂ ಸ್ಕೂಲವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಭಾಗದ ಶಾಸಕರು ಅದೇನು ಮಾಡ್ತಾ ಇದ್ದಾರೋ ನಮಗೂ ಗೊತ್ತಾಗ್ತಾ ಇಲ್ಲ. ತುಂಬ ಇದಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಅಟ್ಲೀಸ್ಟ್ ಇಲ್ಲಿನ ಜನಪ್ರತಿಗಳಾದರೂ, ಇಲ್ಲಾಂದರೆ ಈ ಗ್ರಾಮದ ಪಂಚಾಯಿತಿ ಯಾವ ಲಿಮಿಟ್ ಬರುತ್ತೋ ಅವರಾದರೂ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ತುಂಬ ಜನ ಬೀಳ್ತಾ ಇದ್ದಾರೆ ಸರ್, ಇನ್ನು ನೋಡ್ತಾ ಇಲ್ಲ ಅಷ್ಟೇ. ಅವ್ರು ಬಂದಾಗ ನಮ್ಗೆ ಗೊತ್ತಾಗಲ್ಲ. 2 ವೀಲರ್ಗಳಲ್ಲಿ ತುಂಬ ಜನ ಬರ್ತಾರೆ. ಎಲ್ಲರಿಗೂ ಕಾರ್ಗಳು ಇರಲ್ವಲ್ಲ, 2 ವೀಲರ್ಗಳು ಬರ್ತಾರೆ. ಹಳ್ಳ ಇರೋದು ಗೊತ್ತಾಗಲ್ಲ. ಈಗ ಮಳೆ ನಾವು ನಿಂತಿದ್ದಾಗಲೇ ಎಷ್ಟೋ ಜನ ಬಿದ್ದರು. ಈ ಡ್ರೈವರ್ಗಳು, ಅವ್ರಿಗೂ ಬಸ್ ಡ್ರೈವರ್ಗಳೆಲ್ಲನೂ ಬಿದ್ದಿದ್ದಾರೆ. ಅವ್ರು ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ, ಸ್ಕೂಲವ್ರು ಏನಾದರೂ ಇದು ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ. ನಾವೇ ಇದಕ್ಕೆ ಇದು ಮಾಡಿ ಎಲ್ಲರೂ ಸ್ವಲ್ಪ ಪ್ರಮುಖರು ಎಲ್ಲ ಇದು ಮಾಡೋಣ ಅಂತ ಸ್ವಲ್ಪ ಇವತ್ತು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಸರ್. ಈಗ ಏನಾಗಬೇಕು ನಿಮಗೆ? ನಮ್ಗೆ ರಸ್ತೆ ರೆಡಿ ಆಗಬೇಕು. ಅದಕ್ಕೆ ಮುಖ್ಯವಾಗಿ ಮಳೆ ನೀರು ಬಂದರೆ ಹೋಗೋ ಥರ ಮೋರಿಗಳು ಮಾಡ್ಕೊಂಡ್ರೆ ಅವ್ರಿಗೂ ರಸ್ತೆ ಎಷ್ಟು ಮಾಡಿದ್ರೂ ನಿಲ್ಲೋದಿಲ್ಲ. ಈ ಒಂದು ರಸ್ತೆ ಉದ್ದಕ್ಕೂ ಕೂಡ ಹಳ್ಳಗಳಿಂದಲೇ ಕೂಡಿರುವಂತಹ ರಸ್ತೆ ಇದಾಗಿದೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರಸ್ತೆ ಇದೆಯಾ ಅಂತ ಅನ್ನಿಸುವ ಮಟ್ಟಕ್ಕೆ ಈ ಒಂದು ರಸ್ತೆ ಅವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿ ಒಂದಷ್ಟು ಪ್ರತಿಷ್ಠಿತ ಶಾಲೆಗಳು ಈ ಒಂದು ರಸ್ತೆಯಲ್ಲೇ ಬರುತ್ತೆ. ಅದು ಎಬೆನೇಜರ್ ಇರ್ಬೋದು, ಬ್ರೂಕ್ ಫೀಲ್ಡ್ ಇರ್ಬೋದು, NSB ಇರ್ಬೋದು, ಹಾಗೆ ಚೈತನ್ಯ, ಈ ರೀತಿಯಾದಂಥ ಪ್ರತಿಷ್ಠಿತ ಶಾಲೆಗಳು ಬಂದರೂ ಕೂಡ ಜನ ಮಾತ್ರ ನೆಮ್ಮದಿಯಾಗಿ ಓಡಾಡೋದಕ್ಕೆ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ. ರಸ್ತೆಯ ಇನ್ನಷ್ಟು ದೃಶ್ಯಗಳನ್ನ ನೋಡಿ ಜನ ಯಾವ ರೀತಿಯಾಗಿ ಶಾಪ ಆಗ್ತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಇದು 3 ಕಿಲೋಮೀಟ್ರ್ ರಸ್ತೆ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 1 ಅವರ್ ಬೇಕಾಗುತ್ತೆ. ಬರೀ ಸ್ಕೂಲ್ ವ್ಯಾನ್ಗಳು, ಟ್ಯಾಂಕರ್ ಗಾಡಿಗಳು, ನೀರು ಗಾಡಿಗಳು ಹೆಚ್ಚೆಚ್ಚಾಗಿ ಓಡಾಡ್ತಾ ಇದ್ದಾವೆ.
ಇಲ್ಲಿ ಏನಂದರೆ ಸ್ಕೂಲ್ ಮಕ್ಕಳು ಕರ್ಕೊಂಬರೋವಾಗ ಸುಮಾರು ಜನ ಬಿದ್ದು ಎಷ್ಟೋ ಜನ ಕಾಲು ಕೈ ಮುರ್ಕೊಂಡಿದ್ದಾರೆ. ಎಷ್ಟೋಕ್ಕಿಂತ ಹೇಳಿದ್ರು ಶಾಸಕರಿಗೆ ಅವ್ರ ಗಮನಿಗೆ ಬಂದಿಲ್ಲ. ನಾವು ಟ್ಯಾಂಕರ್ ಗಾಡಿಗಳು ಏನೋ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಒಂದು 5-6 ಕಿಸ ನಾವೇ ಜಲ್ಲಿ ವಾಟ್ಸ್ ಗುಂಡಿಗಳು ಮುಚ್ಕೊಂಡಿದ್ದೀರಿ. ಎಷ್ಟು ಮುಚ್ಚಿದ್ದೀರ ನಿಲ್ತಾ ಇಲ್ಲ. ಇದು ಅತಿ ಶೀಘ್ರವಾಗಿ ಜಲ್ದಿ ರೆಡಿ ಮಾಡಿಕೊಡಿ ನೀವೆಲ್ಲ ಸೇರಿ ಶಾಸಕರೆಲ್ಲನೂ. ಇದು ಒಂದು 3 ವರ್ಷದಿಂದ ಕೇಳ್ತಾನೆ ಇದ್ದೀರಿ, ಯಾರೂ ತಲೆಗೆ ಹಾಕ್ಕೊತಾ ಇಲ್ಲ. ಏನಾಡುವಂಥ ಫುಲ್ಲು ಅಧ್ವಾನ ಆಗಿದೆ, ಭಯಂಕರ ಇಲ್ಲಿ ರಿಸ್ಕ್ ಆಗ್ತಾಯಿದೆ. ಯಾರಾದರೂ ಇದನ್ನು ಸ್ವಲ್ಪ ಇದಕ್ಕೆ ಬೇಕಾದ ಅಧಿಕಾರಿಗಳು ಅರ್ಜೆಂಟಾಗಿ ಮಾಡಿಕೊಡಿ. ಓಡಾಡೋಕ್ಕಾಗಲ್ಲ. ಯಾವುದೋ ಒಂದು 2 ವೀಲರು ಯಾರು ಮಕ್ಕಳು ಕರ್ಕೊಬಂದು ಎಲ್ಲ ಬಿದ್ದು ಎದ್ದೋಗ್ತಾ ಇದ್ದಾರೆ. ಯಾರಾನ ಹೋಗ್ಬೇಕಂದ್ರೆ ಮದುವೆ ಕಾರ್ಯಗಳಿಗೆ ಹೋಗ್ಬೇಕಂದ್ರೆ ಈ ದಾರಿ ಬಿಟ್ಬಿಟ್ಟು ಗಾಡಿಗಳು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೋದು. ಅಷ್ಟು ಅಧ್ವಾನ ಆಗಿದೆ ಇದು ಈ ರಸ್ತೆ. ಆದಷ್ಟು ದಯವಿಟ್ಟು ಇದನ್ನು ಅತಿ ಶೀಘ್ರವಾಗಿ ರೆಡಿ ಮಾಡಿಕೊಡಿ. ದಿನ ಬೆಳಿಗ್ಗೆ ಅಳು ಬರುತ್ತೆ ಸರ್ ಈ ರೋಡಲ್ಲಿ ಬರಬೇಕಂದ್ರೆ. ನಮ್ಗೆ ಏನಕ್ಕೆ ಗೌರ್ಮೆಂಟ್ ಈಗ ಈ ಸರ್ಕಾರ ಇದೆಯೋ ಇಲ್ವೋ ಅನ್ನೋ ಅನುಮಾನ ನಮಗೆ ಬಂದಿದೆ. ನಮ್ಮ ಶಾಸಕರು ಶಿವಣ್ಣ ಅವ್ರು ತುಂಬ ಜನಪ್ರಿಯ ವ್ಯಕ್ತಿ. ಅವ್ರು ಯಾಕೆ ಮಾಡ್ತಿದ್ದಾರೆ ಈ ರೋಡು ಗೊತ್ತಿಲ್ಲ. ಇಲ್ಲಿಂದ ಎಲ್ಲ ಬಂದು ಪ್ರತಿಯೊಬ್ಬರು ನಾವೆಲ್ಲ ಅವ್ರಿಗೋಸ್ಕರ ಇದು ಮಾಡಿದ್ದೀವಿ. ಕಾಂಗ್ರೆಸ್ ಗೌರ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತಿದೆ. ಯಾಕೆ ಇದನ್ನು ನೆಗ್ಲೆಕ್ಟ್ ಮಾಡಿದೆ ಈ ಆನೇಕಲ್ ಕ್ಷೇತ್ರ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ಎಬನೇಜರ್ ಇಂಟರ್ನ್ಯಾಷನಲ್ ಸ್ಕೂಲು ಮತ್ತು ಬ್ರೂಕ್ ಫೀಲ್ಡ್ ಸ್ಕೂಲು, ಚೈತನ್ಯ ಸ್ಕೂಲು, ಆಲ್ಮೋಸ್ಟ್ ಒಂದು 10,000 ಮಕ್ಕಳು ಇಲ್ಲಿ ಓಡಾಡ್ತಾರೆ. ಇಲ್ಲಿ ಆ ಮಕ್ಕಳು ಜೀವ ಏನಾಗಬೇಕು? ಈ ಮಕ್ಕಳು ಏನು ತಿಳ್ಕೊತಾರೆ ನಿಮ್ಮ ಸರ್ಕಾರದ ಬಗ್ಗೆ, ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊತಾರೆ ಮಕ್ಕಳೆಲ್ಲ. ದಯವಿಟ್ಟು ಈ ಆದಷ್ಟು ಬೇಗ ನಿಮ್ಮ ಮೀಡಿಯಾ ಮುಖಾಂತರ ನಾವು ನಿಮಗೆ ಕೋರಿಕೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ರೋಡ್ ಸರ್ ಮಾಡಿಸಿ ಬೇಸಿಕ್ ಮಾಡಿ ಸರ್. ನಾವೇನು ಕೇಳಲ್ಲ. ಬಿಟ್ಟಿ ಬಾಗಿ ಬಿಟ್ಬಿಟ್ಟು ಬೇಸಿಕ್ ಕೊಡಿ ಸಾಕು. ಬಿಟ್ಟು ಕೊಡ್ತೀರಾ, ಅದು ಯೂಸ್ ಆಗ್ತಿಲ್ಲ. ನೆಕ್ಸ್ಟ್ ನೀವು ಮಾಡಬೇಕು ಅಂತ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ ಭಾಳ ಅಭಿಮಾನ ಇದೆ. ಯಾಕೆ ಹಿಂಗೆ ಮಾಡ್ತಾಯಿದ್ರು ಗೊತ್ತಿಲ್ಲ. ನಮ್ಮ DCM ಶಿವಕುಮಾರ್ ಸಾರು ದಯವಿಟ್ಟು ಏನಾರು ಒಂದು ವ್ಯವಸ್ಥೆ ಮಾಡಿ ಈ ರೋಡ್ ಸರ್ ಮಾಡಿಸಿ. ಚಿಕ್ಕ ಮಕ್ಕಳು 3 ವರ್ಷದ ಮಕ್ಕಳು ಬರ್ತಾರೆ. ಆಲ್ಮೋಸ್ಟ್ ಏನು ಇವಾಗ ಅಟೆಂಡೆನ್ಸ್ ಕಮ್ಮಿ ಆಗ್ತಿದೆ, ಮಕ್ಳಿಗೆ ಭಯ ಶುರುವಾಗ್ತಿದೆ. ಒಂದು ವಾರದಿಂದ ಮಳೆ ಬಂದಿದೆ, ಮಕ್ಕಳು ಆಲ್ಮೋಸ್ಟ್ 50% ಡಿಸ್ಕೌಂಟ್. ಮಕ್ಕಳದು ಎಜುಕೇಷನ್ ಏನು ಈ ಥರ ಆದರೆ ದಯವಿಟ್ಟು ನೀವು ಆದಷ್ಟು ಬೇಗ ಇದು ರೋಡ್ ಮಾಡಿಕೊಟ್ರೆ ನಮ್ಮ ಕಳಕಳಿಯಿಂದ ಬೇಡ್ಕೊಳ್ತೀವಿ. ಅದು ಮುಖ್ಯವಾಗಿ ನೇರವಾಗಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ಕೊಳ್ತೀನಿ, ದಯವಿಟ್ಟು ಸರ್ ನೋಡಿ ನಮ್ಮದು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ವಾಹನ ಇಲ್ಲಿ ಬೀಳುತ್ತೆ, ಜನ ಶಾಪ ಹಾಕೊಂಡು ಓಡಾಡ್ತಾರೆ. ಈ ರಸ್ತೆಯ ಇನ್ನಷ್ಟು ದೃಶ್ಯಗಳು ನೋಡ್ತಾ ಜನ ಯಾವ ರೀತಿಯಾಗಿ ಶಾಪ ಹಾಕಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಬೇಜಾರಾಯ್ತು. ಲಾಂಗ್ ಒಂದು ಶಾಟು, ಜೂಮ್ ಒಂದು ಶಾಟು, ಗುಂಡಿ ಹತ್ತದು ಇಳಿಯೋದು. ಸರ್ ನಾನು 10 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಇದಕ್ಕೆ ಮುಂದೆ ಒಂದು 10 ವರ್ಷದಲ್ಲಿ ಒಂದ್ಸಲಿ ಏನೇನೋ ಡಾಂಬರೀಕರಣ ಮಾಡಿದ್ದಾರೆ ಅಂತ ನಾನು ಕಣ್ಣಾರೆ ನೋಡಿರೋದು. ಅದಕ್ಕಿಂತ ಹಿಂದೇನೂ ಇದೇ ಥರ ಗುಂಡಿಗಳಿದ್ವು. ಒಂದ್ಸಲಿ ಮಾತ್ರನೇ ಶಾಸಕರು ಜಲ್ಲಿ ಹಾಕಿ ಒಂದು ಸ್ವಲ್ಪ ಡಾಂಬರೀಕರಣ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ಬಾರ್ದು. ಫಸ್ಟ್ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಮಳೆ ನೀರು ಹೋಗ್ಬೇಕಂದ್ರೆ ಯಾವುದೇ ನೀರು ಬರ್ದಿದ್ರೂ ಡೈವರ್ಟ್ ಆಗಬೇಕು. ಯಾಕಂದರೆ ಇಲ್ಲಿ ಆಗ್ತಾಯಿರೋ ರೋಡು ಅಧ್ವಾನ ಅಂದರೆ ಮಳೆ ನೀರು ಫಸ್ಟು ಟ್ರೈನ್ಗೆ ಹೋದ್ರೇ ರೋಡ್ ಏನಾದರೂ ಉಳಿಬೇಕು ಅಂದರೆ ಫಸ್ಟ್ ಏನೇ ಇವಾಗ ಎಷ್ಟೇ ಅನುದಾನ ಕೊಟ್ಟರೇನೂ ಪ್ರಯೋಜನ ಇಲ್ಲ. ಇಲ್ಲಿ ಬಂದು ಡ್ರೈನ್ ಮಾಡಿಬಿಟ್ಟೇ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಇಲ್ಲಿ ಮಕ್ಕಳು ಏನು ಇದೊಂದು 2 ಕಿಲೋಮೀಟ್ರು ಬರಬೇಕಂದ್ರೆ 1 ಅವರ್ ಆಗುತ್ತೆ. ಮಕ್ಕಳು ಮರಿ ಒಂದು ಸ್ವಲ್ಪ ಗಾಬರಿ ಕೊಂತಾರೆ. ಮತ್ತು ಎಲ್ಲರೂ ಪಾಪ ಇಲ್ಲಿ ಬರೋರೆಲ್ಲರೂ 2 ವೀಲರ್ದಲ್ಲಿ ಬರ್ತಾರೆ. 2 ವೀಲರ್ದಲ್ಲಿ ಬರಬೇಕಾದ್ರೆ ಮಕ್ಕಳಿಗೆ ಪಾಪ ಈ ಕಚಡ ನೀರೆಲ್ಲ ಏಕಿರುತ್ತೆ, ಬಟ್ಟೆಗಳಿಗೆಲ್ಲ ತೊಂದರೆಯಾಗಿ ಮತ್ತೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಅಳ್ತಾರೆ. ಅದನ್ನು ಒಂದು ಸ್ವಲ್ಪ ಶಾಸಕರು ಒಂದು ಸ್ವಲ್ಪ ನೋಡಿ ಇದನ್ನು ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಮತ್ತು ಎಷ್ಟೇ ಗುಂಡಿ ಅಂದರೆ ಇಲ್ಲಿ 10,000 ಮಕ್ಕಳು ಮೇಲೆ ಇದ್ದಾರೆ. ಎಬನೇಜರ್ ಸ್ಕೂಲ್ ಇದೆ, ಬ್ರೂ ಫೀಲ್ಡ್ ಇದೆ, ಚೈತನ್ಯ ಇದೆ, ಪ್ಯಾರಡೈಸ್ ಇದೆ, NCB ಇದೆ. ಈ ಸುಮಾರು ಸ್ಕೂಲುಗಳಿದ್ದಾವೆ, ಸುಮಾರು ಕಾಲೇಜುಗಳು ಇದ್ದಾವೆ. ಅದ್ರ ಬಗ್ಗೆ ಶಾಸಕರು ಒಂದು ಸ್ವಲ್ಪ ಗಮನ ಇಟ್ಟು ಒಂದು ಸ್ವಲ್ಪ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಸರ್ಕಾರ ಜೀವಂತವಾಗಿದೆಯೋ ಇಲ್ಲ ಅಂತ ಡೌಟ್ ಆಗ್ತಿದೆ. ಸುಮಾರು ಎಷ್ಟು ಸಾರಿ ಹೇಳಿದ್ದೀವಿ, ಎಷ್ಟು ಸಾರಿ ಹೋಗಿ ನೋಡಿದ್ದೀವಿ. ಇದುವರೆಗೂ ಆಗುತ್ತೆ ಕಳಿಸಿದ್ದೀವಿ ಅಂತಂದು ಹೇಳ್ತಾರೆ ಹೊರತು ಇದುವರೆಗೂ ಯಾವ ಕೆಲಸನಾಗಿಲ್ಲ. ಸುಮಾರು 4 ಸ್ಕೂಲ್ಗಳು, ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಇದೆ. ಸುಮಾರು ಮಾರ್ಕೆಟ್ ಗಾಡಿಗಳು, ಸ್ಕೂಲ್ ಬಸ್ಗಳು, ಡೈಲಿ 1,000 ಗಾಡಿಗಳು ಓಡಾಡ್ತಾ ಇದೆ. ಈ ಥರ ಇದ್ದೆ
ಹೆಂಗೆ ಸರ್ ಕೆಲಸಕ್ಕೆ ಹೋಗೋವರು, ಟೂ ವೀಲರ್ನಲ್ಲಿ ಹೋಗೋವರು ಏನು ಮಾಡೋದು? ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಟ್ಟಿದ್ದೀವಿ ಸರ್, ಸುಮಾರು ಸಾರಿ ಹೋಗಿದ್ವಿ, ಸುಮಾರು ಸಾರಿ ನಮ್ಮ ಶಾಸಕರ ಹತ್ರ ಹೋಗಿದ್ವಿ, ರಾಮಲಿಂಗಾರೆಡ್ಡಿ ಸಾಹೇಬರ ಹತ್ರ ಹೋಗಿದ್ವಿ, ಸುಮಾರು ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ. ಇದುವರೆಗೂ ಬಂದು ನೋಡಿ ಮಾಡಿಲ್ಲ. ಆಗುತ್ತೆ ಲಾಸ್ಟ್ ಇಯರ್ ದೀಪಾವಳಿಗೆ ಆಗುತ್ತೆ, ಕಾಂಕ್ರೀಟ್ ರೋಡ್ ಆಗುತ್ತೆ ಅಂತ ಹೇಳಿದರು. ಇದುವರೆಗೂ ಆಗಿಲ್ಲ. ಮೊನ್ನೆ ಎಲ್ಲ ಹೋಗಿದ್ವಿ, ಈ ಜನವರಿ 15ಕ್ಕೆ ಗ್ಯಾರಂಟಿ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ, ಏನು ಮಾಡ್ಬೇಕು ನಾವು? ಏನು ಮಾಡಬೇಕು? ಯಾರಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಈ ಥರ ಆಗ್ತಾ ಇದೆ, ನಾನು ಏನು ಮಾಡಬೇಕು? ಇದೇ 4 ಕಿಲೋಮೀಟ್ರ್ ನಮ್ಮೂರಿನಿಂದ ಸಿಂಗೇನಗರದಿಂದ ಮಾರ್ಕೆಟ್ ಗಂಟ ಇದೆ. ಸುಮಾರು ಈ ಥರ ಸ್ಕೂಲ್ ಮುಂದೆ ನೋಡಿ ಸರ್, ಯಾವ ಥರ ಹೆಂಗೆ ಸ್ಕೂಲ್ ಬಸ್ಗಳು ಹೋಗೋದು, ಜನರು ಓಡಾಡೋದು ಹೆಂಗೆ? ನಾವು ಏನು ಮಾಡಬೇಕು? ಇನ್ನು ಎಲ್ಲಿ ಹೋಗ್ಬೇಕು? ಯಾರು ನೋಡಬೇಕು? ಹೋಗಿದ್ವಿ, ಶಾಸಕರ ಹತ್ರದಿಂದ ಹೋಗಿದ್ವಿ, ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ, ಇದುವರೆಗೂ ಯಾರು ಬಂದಿಲ್ಲ. ಇದೇ ಇನ್ನು ಬಂದ್ ಮಾಡಬೇಕು, ಇಲ್ದಿದ್ರೆ ಆಗಲ್ಲ. ನಾವೇನು ಇನ್ನು ಬೇರೆ ವಿಧಿ ಇಲ್ಲ. ಬರಲಿ, ಯಾರು ಬರ್ತಾರೆ ಬರಲಿ, ಯಾರು ಬರ್ತಾರೆ? ಜೀವಂತವಾಗಿ ಸರ್ಕಾರ ಜೀವಂತವಾಗಿ ಇದೆಯೋ ಅಂತಂದ್ರೆ ನಮ್ಗೆ ಡೌಟು. ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಏನು ಮಾಡಬೇಕು? ಇದು ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದರೂ ಕೂಡ ಪಂಚಾಯತಿ ಕೈಯಿಂದ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಚರಂಡಿ ಆಗಬೇಕಾಗಿದೆ ಮತ್ತು ರಸ್ತೆಯನ್ನ ನಿರ್ಮಾಣ ಮಾಡಬೇಕಾಗಿದೆ. ಈ ಒಂದು ರಸ್ತೆಯಲ್ಲಿ ಬೀಳುವಂತ ನೀರು ಎಲ್ಲೂ ಕೂಡ ಹರಿದು ಹೋಗಲ್ಲ, ರಸ್ತೆಯಲ್ಲಿ ನಿಲ್ಲುತ್ತೆ. ಹಾಗಾಗಿ ಗುಂಡಿಗಳು, ಕಾರುಗಳು, ನಾವು ಲಕ್ಷಾಂತರ ರುಗಳನ್ನ ಕೊಟ್ಟು ಕಾರು ಖರೀದಿ ಮಾಡ್ತೇವೆ, ಬೈಕ್ಗಳನ್ನ ಅಥವಾ ಬಸ್ಸುಗಳನ್ನ, ಶಾಲಾ ಬಸ್ಸುಗಳು ಈ ಒಂದು ನರಕದಲ್ಲಿ ಸಂಚರಿಸುವಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹಿಂದೆ 10 ವರ್ಷದ ಸುಮಾರು ಒಂದು 25 ವರ್ಷದಿಂದ ಇದೇ ಥರ ರೋಡ್ ಇದು ಇತ್ತು. ಭಾಳ ಅಧ್ವಾನವಾಗಿತ್ತು, ಇದಕ್ಕಿಂತ ಜಾಸ್ತಿ ಅಧ್ವಾನವಾಗಿತ್ತು. 20 ವರ್ಷದ ಭಾಳ ನರಕ ಅನುಭವಿಸ್ಬಿಟ್ರು ನಮ್ಮೂರು ಜನ. ಯಾಕಂದರೆ ಸಿಂಗೇನಗರ ಗ್ರಾಮ ಸುಮಾರು ಹಳ್ಳಿಗಳಿಗೆ ಟಚ್ ಆಗ್ತದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಇಲ್ಲಿ ಈ ಕಡೆ ಏನು ಅಂದೇನಹಳ್ಳಿ, ಈ ಕಡೆ ನಾರಾಯಣಘಟ್ಟ, ಮುತ್ತನಲ್ಲೂರು ಗ್ರಾಮ, ಈ ಅನೇಕ ಗ್ರಾಮಗಳಿಗೆ ಇದು ಲಿಂಕ್ ಆಗಿರ್ತಕ್ಕಂಥ ರಸ್ತೆ ಆಗಿರೋದ್ರಿಂದ ಸುಮಾರು 25 ವರ್ಷದಿಂದ ಅದು ಭಾಳ ಅಧ್ವಾನವಾಗಿತ್ತು ರೋಡು. ಆವಾಗ ಮೊದಲನೇ ಸಾರಿ ಶಿವಣ್ಣವರು ಫಸ್ಟ್ ಟೈಮಲ್ಲಿ ಗೆದ್ದಾಗ, ಆ ಟೈಮಲ್ಲಿ ನಾವೆಲ್ಲ ಮನವರಿಕೆ ಮಾಡಿದಾಗ, ಅವ್ರಿಗೆ ಮನವಿ ಮಾಡಿದಾಗ ಇಮಿಡಿಯೇಟಾಗಿ ಅವ್ರು ಶಿವಣ್ಣವರು ಇದು ರಸ್ತೆನ ರೆಡಿ ಮಾಡಿಸ್ಕೊಟ್ರು. ಆವಾಗ ಸುಮಾರು ಒಂದು 2 ಕೋಟಿ ಅನುದಾನದಲ್ಲಿ ಇದನ್ನು ರಸ್ತೆನ ರೆಡಿ ಮಾಡಿಸ್ಕೊಟ್ಟಾಗ ಒಂದು 2-3 ವರ್ಷ ಚೆನ್ನಾಗಿತ್ತು. ಆಮೇಲೆ ಏನಾಯ್ತು ಅಂದರೆ ಇಲ್ಲಿ ಭಾಳಷ್ಟು ಟ್ಯಾಂಕರ್ ಗಾಡಿಗಳು, ಯಾಕಂದರೆ ಈ ಕಡೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಅನಂತನಗರ ಈ ಕಡೆ ಎಲ್ಲನೂ ನೀರಿನ ಸಮಸ್ಯೆ ಇರೋದ್ರಿಂದ ಓವರ್ ಟ್ಯಾಂಕರ್ ಗಾಡಿಗಳು, ಸುಮಾರು ಟ್ಯಾಂಕರ್ಗಳಲ್ಲಿ ಅಂತಂದರೆ ನೈಟಿಗೆ ಸುಮಾರು 500ರಿಂದ 1000 ಗಾಡಿ ಇಲ್ಲಿ ಓಡಾಡ್ತದೆ. ಯಥೇಚ್ಛವಾಗಿ ಓಡಾಡೋದ್ರಿಂದ ಆ ರಸ್ತೆ ದಿನೇ ಏನಾಯಿತು ಹದಗೆಡ್ತಾ ಹೋಯಿತು. ಅದರಿಂದ ಭಾಳಷ್ಟು ಅದು ರಸ್ತೆ ಇನ್ನೇನು ಒಂದು 2-3 ವರ್ಷದಿಂದ ಇದು ರಸ್ತೆ ಭಾಳಷ್ಟು ಪ್ರಾಬ್ಲಮ್ ಆಗಿ ರಸ್ತೆ ಕೆಟ್ಟೋಗಿರೋದ್ರಿಂದ ಈಗಂತೂ ಗುಣಿಗಳು ಬಿದ್ದು ಸುಮಾರು ಸಾವಿನ ಗುಂಡಿಗಳಾಗಿದೆ. ಇಲ್ಲಿ ಸಾವಿನ ಗುಂಡಿಗಳು, ರಸ್ತೆ ಓಡಾಡೋಕ್ಕೆ ಪ್ರತಿದಿನ ನರಕ ಅನುಭವಿಸೋಂಥ ಜನ ಭಾಳಷ್ಟು ನರಕ ಅನುಭವಿಸ್ತಾ ಇದ್ದಾರೆ. ಸರ್ಕಾರದಲ್ಲಿ ಇವಾಗ ಶಿವಣ್ಣ ಹತ್ರ ನಾವು ಮಾಡಿದ್ದೀವಿ, ಅವರು ಇದು ಮಾಡ್ತಾ ಇದ್ದಾರೆ. ಇನ್ನೇನು 6 ತಿಂಗಳಿಂದನೇ ನಾವು ಮಾಡಿಕೊಡ್ತೀವಿ, ತುರ್ತವಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವರ್ಷದಿಂದ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ನಾನು ಮನವಿ ಮಾಡಿದ್ದೀನಿ, ಅವರು ಲೆಟರ್ ಕೊಟ್ಟಿದ್ದಾರೆ, ಸರ್ಕಾರಕ್ಕೂ ಮನವಿ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಮೊನ್ನೆ ಏನು ನಾವು ನಮ್ಮ ಸಮನಹಳ್ಳಿ ಗ್ರಾಮದಲ್ಲಿ ನಾವು ಟೂರ್ನಮೆಂಟ್ ನಡೆದಾಗ ಮಾಜಿ ಶಾಸಕರು ಕೂಡ ಮನವಿ ಮಾಡಿದ್ದೀವಿ. ಒಟ್ನಲ್ಲಿ ಈ ಒಂದು ಸಿಂಗೇರ ಅಗ್ರಹಾರ ಹಣ್ಣಿನ ಮಾರುಕಟ್ಟೆಯಿಂದ ಧ್ವಂಸಂದ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯವರೆಗೂ ಕೂಡ ಈ ಒಂದು 3 ಕಿಲೋಮೀಟರ್ಗಳ ರಸ್ತೆ ನರಕದಲ್ಲಿ ನಡೆದುಕೊಂಡು ಹೋಗುವಂಥದ್ದು. ರಸ್ತೆಯಲ್ಲಿಯೇ ಗುಂಡಿಗಳಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆಯಾ, ಇದಕ್ಕೆ ಸಂಬಂಧಿಸಿದಂತ ಶಾಸಕರು, ಇದಕ್ಕೆ ಸಂಬಂಧಿಸಿದಂತ ಇತರೆ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ, ಇದನ್ನ ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಬ್ಲೂಮ್ ಟಿವಿ ಪ್ರಸ್ತುತಪಡಿಸಲಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.